ಕೇಸ್ ಇರೋದು ಎಷ್ಟು ಜನ? 60,000 ಜನದ ಮೇಲೆ ಕೇಸ್ ಇರೋದು. ಲಾಂಗ್ ಅಲ್ಲ ನಾನು ಹೇಳ್ತೇನೆ ಸ್ವಾಮಿ, ಆ ಸ್ಟೇಷನ್ಗೆ ಒಂದಕ್ಕೆ ಆರ್ಡರ್ ಕೊಟ್ಟಿದಾರ? ಲಾಂಗ್ ಪೆಂಡಿಂಗ್ ಕೇಸು ಕ್ಲೋಸ್ ಮಾಡಿ ಅಂತ ಸ್ಟ್ಯಾಂಡಿಂಗ್ ಆರ್ಡರ್ ಏನೋ ಅಂತ ಇದ್ದಾರ. ನಾನು ಕೇಳ್ದಂಗೆ ಕರ್ನಾಟಕದ ಪೊಲೀಸ್ ಆಕ್ಟಲ್ಲಿ ಯಾವುದು ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಯಾವುದು ಕಾಯ್ದೆನೇ ಇಲ್ಲ. ನಾನು ನನ್ನ ಪುಸ್ತಕ ಎಲ್ಲ ತಿರುಗಿ ನೋಡಿದೆ, ಸ್ಟ್ಯಾಂಡಿಂಗ್ ಆರ್ಡರ್ ಯಾವ್ದಾನ ಆಯ್ತಂತ. ಯಾವುದು ಸ್ಟ್ಯಾಂಡಿಂಗ್ ಆರ್ಡರೇ ಇಲ್ಲ. ಕೊಟ್ಟವ್ರು ಯಾರು ಸ್ಟ್ಯಾಂಡಿಂಗ್ ಆರ್ಡ್ರು? ಒಂದೇ ಒಂದು ಸ್ಟೇಷನ್ಗೆ ಅದು ಕರಸೇವಕರಿಗೆ ಸ್ಟ್ಯಾಂಡಿಂಗ್ ಆರ್ಡರ್ ಹೋಗ್ಬೇಕು ಅಂತಂದ್ರೆ ಎಲ್ಲಿಂದ ಹೋಗಿರ್ತೈತೆ ಆರ್ಡ್ರು? ನಾನು ಹೇಳ್ದಲ್ಲ, ಬೆಂಗಳೂರಲ್ಲಿ 10,000 ಜನ ಇದ್ದಾರಲ್ಲ, ಅದಕ್ಕೂ ಸ್ಟ್ಯಾಂಡಿಂಗ್ ಆರ್ಡರ್ ಹೋಗ್ಬೇಕಲ್ಲ. ಕಾಂಗ್ರೆಸ್ ಅವರ ಚಿತಾವಣೆಯಿಂದನೇ ಆ ಕೇಸ್ ಓಪನ್ ಆಗಿರೋದು. ಇಲ್ಲ ಅಂದ್ರೆ ಈಗ ಹೇಳಿದ್ರು, ಪರಮೇಶ್ವರ್ ಹೇಳಿದ್ರು, ನಾನು ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಕೊಟ್ಟಿದ್ದೀನಿ ಅಂತ. ಸ್ಟ್ಯಾಂಡಿಂಗ್ ಆರ್ಡರ್ ಕೊಟ್ಟಿದ್ರೆ ಬೆಂಗಳೂರಲ್ಲಿ 10,000 ಜನ ಜೈಲಲ್ಲಿ ಹಾಕ್ಬೇಕಾಯ್ತು. ಬೇಡ, 10,000 ಬೇಡ, ಒಂದು 5,000 ಇಲ್ಲ 1,000 ಬೇಡ, 500 ಜನ. ಯಾರು ಹೋಗಿಲ್ಲಲ್ಲ. ರೋಟಿನಾಗ ಹೋಗೋರು ಹೋಗಿದ್ದಾರೆ. ರೋಟಿನಾಗ ದಿನ ನೀವು ಬೇಡ ಅಂದ್ರೂ ಲಾಂಗ್ ಪೆಂಡಿಂಗ್ ಕೇಸಲ್ಲಿ ದಿನ 100 ಜನ ಹೋಗೇ ಹೋಗ್ತಾರೆ. ರೋಟಿನಾಗ ಹೋಗೇ ಹೋಗ್ತೈತೆ. ಮಾಡಬೇಕು. ಯಾವುದೇ ಸರ್ಕಾರ ಇದ್ರೂ ಮಾಡಬೇಕು. ಮಾಡೋ ಅಂಥದ್ದಕ್ಕೆ ಪ್ರೊಸೀಜರ್ ಇದೆ. ನೋಟಿಸ್ ಕೊಡಬೇಕು, ನೀನು ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಇಷ್ಟು ಸರಿ, ನೋಟಿಸ್ ತರಬೇಕು. ಅವನು ಅಬ್ಸ್ಕ್ಯಾಂಡ್ ಆಗಿದೆ, ಈಗ ಅಬ್ಸ್ಕ್ಯಾಂಡ್ ಅಂತ ಕೊಟ್ಟಿದ್ದೀರಾ, ಅವನ ಮನೆಗೆ ನೋಟಿಸ್ ಅಂಟಿಸ್ಬೇಕಾಯ್ತಲ್ಲಪ್ಪ, ಅದ್ರ ಫೋಟೋ ಕೊಡಿ ನನಗೆ. ನಾರ್ಮಲಿ ಪೊಲೀಸರು ಏನು ಮಾಡ್ತಾರೆ, ಈ ಥರ ಕೋರ್ಟ್ಗೆ ದಾಖಲೆಗಳು ಬೇಕು, ನಾಳೆ ಅಪರಾಧಿ ಆದವನು ನನಗೆ ನೋಟಿಸೇ ಕೊಟ್ಟಿಲ್ಲ ಸರ್ ಅಂತಬಿಡ್ತಾರೆ ಲಾಯರ್ ಹೋಗಿ ಅಲ್ಲಿ. ಅದಕ್ಕೇನು ಮಾಡ್ತಾರೆ, ಅಲ್ಲಿ ಮನೆ ಮುಂದೆ ನೋಟಿಸ್ ಅಂಟಿಸ್ಬಿಟ್ಟು ಅದ್ರ ಫೋಟೋ ತೆಗೆದ್ಬಿಟ್ಟು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಕಮಾನ್ ಶೋಮಿ ನೀವು ಅವನು ಅಬ್ಸ್ಟ್ಯಾಂಡಿಂಗ್ ಆಗಿದ್ದಾನೆ ಅಂತ ಅವನ ಮನೆ ಮುಂದೆ ಅಂಟಿಸಿರೋ ನೋಟಿಸ್. ಇವತ್ತು ಬೇಡಪ್ಪ, ಈ ವಾರ ಬೇಡ, 30 ವರ್ಷದಲ್ಲಿ ಎಷ್ಟು ಸರಿ ಅಂಟಿಸಿದ್ರೆ ಕೊಡಿ ಅದನ್ನು. ಬೇಡ, ನೀವೇನೋ ಮರ್ತು ಬಿಟ್ಟಿದ್ದೀರಾ ಇವಾಗ ಕೊಡೋದು ಬೇಡ. 30 ವರ್ಷದಲ್ಲಿ ಎಷ್ಟು ಸರಿ ಅವನ ಮನೆಯಲ್ಲಿ ಅಬ್ಸ್ಟ್ಯಾಂಡಿಂಗ್ ಅಂತ ನೋಟಿಸ್ ಅಂಟಿಸಿದ್ರ? ಕಮಾನ್ ದ ಶೋ ದ ಫೋಟೋ ಇದೆಯಲ್ಲ, ಅವತ್ತಿಂದ ಫೋಟೋಗ್ರಾಫರ್ಸ್ ಇದಾರಲ್ಲ 30 ವರ್ಷದಿಂದ, ತೋರಿಸಿ. ಇಲ್ಲ, ನಿಮ್ಮ ಹತ್ರ FIR ಕಾಪಿ ಕೊಡಿ. ಕಮಾನ್ ಶೋ ಮಿ ದ FIR ಕಾಪಿ. ಕಮಾನ್ ಶೋ ಮಿ ದ ಕಂಪ್ಲೇಂಟ್ ಕಾಪಿ ಕೊಡಿ ನಮ್ಮ ಹತ್ರ. ಬೇಲ್ ತಗೊಬೇಕಾದ್ರೆ ಇವೆಲ್ಲ ಇದ್ರೇನೆ ಬೇಲ್ ಕೊಡೋದು ಕೋರ್ಟಲ್ಲಿ. ಅವನು ಬೇಲ್ ಸಿಗಬಾರ್ದು ಅಂತ ಯಾವ ಇಲ್ಲೇ ಇಲ್ಲ, ಎತ್ತಾಕ್ಬಿಟ್ಟಿದ್ದಾರೆ ಎಲ್ಲ. ಇದನ್ನೇನಂತೀರಾ? ಇದು ರಾಜಕಾರಣ ಅಂತೀರಾ? ಏನಂತೀರಾ ನೀವು? ಈಗ ಅವ್ನು ಬೇಲ್ ತಗೊಬೇಕಾದ್ರೆ ಅವನಿಗೆ ಕೋರ್ಟ್ಗೆ ಅವನು ಇದು ಕೊಡಬೇಕು, ಕಾಪಿ ಕೊಡ್ಬೇಕು ತಾನೆ. FIR ಕಾಪಿ ಕೊಡಬೇಕು, ಕಂಪ್ಲೇಂಟ್ ಕಾಪಿ ಕೊಡಬೇಕು. ಎರಡು ಕೊಟ್ಟ ಮೇಲೆ ಕೋರ್ಟಲ್ಲಿ ಬೇಲ್ ಮೂವ್ ಮಾಡೋದು. ಈಗ ಅವೆರಡೇ ಕಾಪಿ ಕೊಡಿ, ಬೇಲ್ ತಗೊಳಕ್ಕೆ ಇಲ್ಲ. ಅದನ್ನು ಕಾಣೆ ಮಾಡಿಬಿಟ್ಟಿದ್ದಾರೆ. ಅದು ಕಾಣದಂತೆ ಮಾಯವಾಯಿತೆ. ಕಾಂಗ್ರೆಸ್ಸಿನ ಕೈವಾಡದಿಂದ ಕಾಣದಂತೆ ಮಾಯವಾಗ್ಬಿಟ್ಟಿದೆ ಎಲ್ಲ. ಕೇಳಿದ್ರೆ ಅದಕ್ಕೆ ನಾಳೆ ಏನೋ ಹೇಳ್ತಾರೆ, ಲಾಂಗ್ ಪೆಂಡಿಂಗ್ ಕೇಸ್ ಅಂತಾನೆ. ಅದಕ್ಕೂ ನೋಡಿ ಚಕ್ ಅಂತ ಹೇಳ್ತಾರೆ, ಲಾಂಗ್ ಪೆಂಡಿಂಗ್ ಕೇಸ್. 1993 ಚಾರ್ಜ್ ಶೀಟ್ ಅಲ್ಲೇ ಇವ್ರ ಹೆಸರು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ. ಮತ್ತೆ 95 ಅಲ್ಲಿ ಓಪನ್ ವಾರೆಂಟ್ ಕೂಡ ಇಶ್ಯೂ ಮಾಡಿದ್ದಾರೆ ಇದೇ ಕೇಸ್ ಸಂಬಂಧಪಟ್ಟಂಗೆ. ಸೊ ಅವ್ರು ಹೇಳ್ತಿದ್ದಾರೆ ಎಲ್ಲಾ ತರ ಎವಿಡೆನ್ಸ್ ಕೊಟ್ಟಿದೀವಿ ನಾವು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಲ್ಲ, ಆಯ್ತು, ನಮಗೇನೋ ಸ್ವಲ್ಪ ಸಿದ್ದರಾಮಯ್ಯನವ್ರು ಹೇಳಿದಲ್ಲ, ಕಾನೂನು ಜ್ಞಾನ ಇಲ್ಲ, ಅದಕ್ಕೊಂದು ಕಾಪಿ ಕೊಡಿ ನಮಗೂ ಒಂದು. ನನಗೆ ಬೇಡ, ಮಾಧ್ಯಮಕ್ಕೆ ಕೊಡಲಿ. ಒಂದು FIR ಕಾಪಿ, ಕಂಪ್ಲೇಂಟ್ ಕಾಪಿ ಎಲ್ಲ ಕೊಡಲಿ. ಅಟ್ಲೀಸ್ಟ್ ಬೇಲ್ ಮೂವ್ ಮಾಡೋಕನ ಹೆಲ್ಪ್ ಆಗ್ತೈತಲ್ಲ, ಅದು ಇಸ್ ನೆಸಸರಿ ಡಾಕ್ಯುಮೆಂಟ್. ಅಲ್ಲ, ನಾನು ಹೇಳೋದು ಆಯ್ತು ರೀ. ಈಗ PFI ಇವ್ರದ್ದೆಲ್ಲ ನೀವು 1,700 ಜನ ಕೇಸ್ ವಾಪಸ್ ತೆಗೆದ್ರು. PFI ಮೇಲೆ ಇದ್ದಿದ್ದು 1,700 ಜನ ಕೇಸ್ ತೆಗೆದ್ರು. ಆ ಕೇಸ್ಗಳು, ಅವರ ಕೇಸಲ್ಲಿ ಏನಿತ್ತು? ಅವರದು ಗಲಭೆ, ದೊಂಬಿ, ಸಮಾಜದಲ್ಲಿ ಅಜಾಗರೂಕತೆ ಮಾಡುವಂಥದ್ದು, ಹಿಂದೂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ಕೊಂಡು ಗಲಭೆ ಎಬ್ಬಿಸುವಂಥ ಕೇಸ್ಗಳು ಅವ್ರ ಮೇಲೆ ಹಾಕಿದ್ದು. DG ಅವರು, ಅವತ್ತಿನ ಪೊಲೀಸ್ DG ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇವರೆಲ್ಲ ಸಮಾಜಘಾತುಕ ವ್ಯಕ್ತಿಗಳು. ಇವನ ಮೇಲೆ ನಾನು ಕೊಟ್ಟಿದ್ದಂಗಿಲ್ಲ, ನನಗೆ ಅವ್ರ ಮೇಲೆ ಸಮಾಜಘಾತುಕ ವ್ಯಕ್ತಿಗಳು, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುವಂಥ ವ್ಯಕ್ತಿಗಳು. ಆ ದೃಷ್ಟಿಯಿಂದ ಇವರನ್ನ ಯಾವುದೇ ಕಾರಣಕ್ಕೂ ಇವ್ರ ಕೇಸ್ಗಳನ್ನು ವಾಪಸ್ ಪಡೆಯತಕ್ಕದ್ದಲ್ಲ ಅಂತ DG ಅವರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್.
ಅದಾದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗೆದಿದ್ದಾರೆ. DG ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಇವ್ರು ಯಾಕೆ ತೆಗೆದ್ರು? ಅಷ್ಟು ಜನ ಯಾರು? ಮುಸಲ್ಮಾನರವರು. ಅಷ್ಟು ಜನನು ಅವ್ರ ಬಗ್ಗೆ ಇರೋ ಪ್ರೀತಿ, ಅವ್ರ ಬಗ್ಗೆ ಇರೋಂಥ ಪ್ರೀತಿಯಲ್ಲಿ ಇವ್ರಿಗೆ ಇರ್ಬೇಕು ಕಾಳಷ್ಟು, ಅಂದ್ರೆ ಸಾಸಿವೆ ಕಾಳಷ್ಟು ಪ್ರೀತಿ ಇದ್ದಿದ್ರು ಇವ್ನು ಒಳಗಡೆ ಹೋಗ್ತಾ ಇರಲ್ಲ. ಬೇಲ್ ತಗೊಂಡು ಕೋರ್ಟ್ಗೆ ಹೋಗೋದು, ಬೇಲ್ ತಗೊಂಡು ಬರ್ತಾ ಇದ್ದ, ಆಚೆ ಬರ್ತಾ ಇದ್ದ. ವಾಪಸ್ ತೆಗೆದ್ರಿ ನೀವು. ಒಬ್ಬ ಆಟೋ ರಿಕ್ಷಾದಲ್ಲಿ ಹೋಗಿ ಮಂಗಳೂರಲ್ಲಿ ಬಾಂಬ್ ಹಾಕಿ ಜನನ ಹತ್ಯೆ ಮಾಡಬೇಕು ಅಂತ ಹೊರಟಿದ್ದ. ಅಚಾನಕ್ ಆಗಿ ಬಾಂಬ್ ಇವು ಸಿಕ್ಕಾಕೊಂಬಿಟ್ಟ ಅವನು. ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಅವ್ರು ಏನ್ ಹೇಳಿದ್ರು? ಈಸ್ ಮೈ ಬ್ರದರ್ ಅಂದ್ರು. ಕಾಂಗ್ರೆಸ್ ಅವ್ರಿಗೆ ಇವ್ರ ಬ್ರದರ್ಗಳು, ಕಾಂಗ್ರೆಸ್ ಅವ್ರಿಗೆ ಇವ್ರ ಬ್ರದರ್ಸ್, ಕುಕ್ಕರ್ ಬಾಂಬು ಬ್ರದರ್ಸು. ಕರಸೇವೆ ಮಾಡಿ ರಾಮ ಜೈ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಜೈಲ್ಗೆ ಹಾಕೋ ಮೊಳಕ್ಕೆ. ಅವ್ರ ದುಶ್ಮನ್ಗಳು, ಅವ್ರ ಬ್ರದರ್ಸು ರಾಮ ಭಕ್ತರಲ್ಲ, ದುಶ್ಮನ್ಗಳು. ಏನಿದ್ ನ್ಯಾಯನ? ಈ ನ್ಯಾಯನ ಕೇಳಕ್ಕೆ ನಾವು ನನ್ನ ಪ್ರತಿಭಟನೆ ಮಾಡಿರೋದು. ನೀವು ಅವ್ರ ಮೇಲೆ 1000 ಕೇಸ್ ಹಾಕಿದ್ರ ಹಾಕೊಳ್ಳಿ, ಅದ್ ಬೇರೆ ಪ್ರಶ್ನೆ. ಕರಸೇವೆ ಮೇಲೆ ಮಾಡಿರೋ ಬಂಧನ ಇದು, ಬೇರೆದಲ್ಲ. ಬೇರೆ ಕೇಸ್ ಇತ್ತಲ್ಲ, ಅದ್ರ ಮೇಲೆ ಯಾಕೆ ಬಂಧನ ಮಾಡಲಿಲ್ಲ ನೀವು? ಆಯ್ತು, ಅವ್ನು ಮಾಡಬೇಕು ಅಂತಾನೆ ಇದ್ದಿದ್ರೆ ಆ 12-18 ಕೇಸ್ ಕೊಟ್ಟಿದ್ರಲ್ಲ, ಅದ್ರ ಮೇಲೆ ಮಾಡ್ಬೋದಾಯ್ತು. ಯಾಕೆ ಮಾಡಿಲ್ಲ ನೀವು? ಕರಸೇವೆ ಮೇಲೆ ಮಾಡಿದ್ದೀರ. ಯಾಕೆ ಅಂದ್ರೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅದಕ್ಕೆ ಏನಾದರೂ ಒಂದು ನಮ್ದೊಂದು ಕಲ್ಲು ಬೀಳ್ಬೇಕು. ಎಲ್ಲರೂ ಅಲ್ಲಿ ದೇವಸ್ಥಾನ ಕಟ್ಟಕ್ಕೆ ನಮ್ದೊಂದು ಇಟ್ಕೆ ಇರಲಿ, ನಮ್ದೊಂದು ಕಲ್ಲಿರಲಿ ಅಂತ ಯೋಚನೆ ಮಾಡ್ತಾರೆ. ಇವರಲ್ಲ, ದೇವಸ್ಥಾನ ಕಾರ್ಯ ವಿಘ್ನ ಆಗ್ಲಿ ಅಂತ ಕಲ್ಲು ಹಾಕುವಂತ ಕಾಂಗ್ರೆಸ್ಸಿನ ಮನಸ್ಥಿತಿ.